12 ವರ್ಷ 100 ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ? ಎಪಿಸೋಡ್ 4. ಇಸ್ರೇಲ್ ದೋಸ್ತಿ, ಪೆಗಾಸಸ್ ಗೂಢಚರ್ಯೆ, ಅದಾನಿ ಡಿಫೆನ್ಸ್ ಮತ್ತು GST ತಂದ ಸಂಕಷ್ಟ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, 1947 ಆಗಸ್ಟ್ 15 ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಸಂಸತ್ನಲ್ಲಿ ಗಂಟೆ ಬಾರಿಸಲಾಗಿತ್ತು. ಸರಿಯಾಗಿ 70 ವರ್ಷಗಳ ನಂತರ 2017 ಜೂನ್ 30 ಮಧ್ಯರಾತ್ರಿ ಅದೇ ಸಂಸತ್ತಿನಲ್ಲಿ ಮತ್ತೊಮ್ಮೆ ಗಂಟೆ ಬಾರಿಸಲಾಯಿತು. ಈ ಬಾರಿ ಅದು ಸ್ವಾತಂತ್ರ್ಯದ ಗಂಟೆ ಆಗಿರಲಿಲ್ಲ, ದೇಶದ ಕೋಟ್ಯಂತರ ಸಣ್ಣ ವ್ಯಾಪಾರಿಗಳ ಪಾಲಿನ ಮರಣ ಮೃದಂಗವಾಗಿತ್ತು. ಅದರ ಹೆಸರು GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ನೋಟು ರದ್ದತಿಯ ಏಟಿನಿಂದ ಇನ್ನೇನು ಚೇತರಿಸಿಕೊಳ್ಳುತ್ತಿದ್ದ ಭಾರತದ ಅಸಂಘಟಿತ ವಲಯದ ಕುತ್ತಿಗೆಯನ್ನ ಈ GST ಎಂಬ ನೈಲಾನ್ ಹಗ್ಗದಿಂದ ಶಾಶ್ವತವಾಗಿ ಬಿಗಿಯಲಾಯಿತು. ಆದರೆ ದೇಶದ ಒಳಗೆ ಸಾಮಾನ್ಯ ವ್ಯಾಪಾರಿಗಳು GST ಪೋರ್ಟಲ್ನಲ್ಲಿ ಲಾಗಿನ್ ಆಗದೆ ಒದ್ದಾಡ್ತಿದ್ದಾಗ ದೇಶದ ಪ್ರಧಾನಿ ಮಾತ್ರ ಇತಿಹಾಸ ಸೃಷ್ಟಿಸಲು ಇಸ್ರೇಲ್ಗೆ ಹಾರಿದ್ರು. ಇಸ್ರೇಲ್ ಪ್ರವಾಸದಲ್ಲಿ ಬರಿಗಾಲ್ನಲ್ಲಿ ಬೀಚ್ನಲ್ಲಿ ನಡೆದರು, ಟ್ರ್ಯಾಕ್ಟರ್ ಓಡಿಸಿದ್ರು, ಫೋಟೋಗಳು ವೈರಲ್ ಆದವು. ಆದರೆ ಆ ಫೋಟೋಗಳ ಹಿಂದಿನ ಅಸಲಿ ಒಪ್ಪಂದಗಳೇನು ಗೊತ್ತಾ? 1, ಪ್ರಜಾಪ್ರಭುತ್ವವನ್ನೇ ಬೆತ್ತಲೆ ಮಾಡಿದ ಪೆಗಾಸಸ್ ಅನ್ನೋ ಕಣ್ಣಿಗೆ ಕಾಣದ ರಾಕ್ಷಸ. 2, ಅದಾನಿ ಗ್ರೂಪ್ನ ಡಿಫೆನ್ಸ್ ಎಂಟ್ರಿ. ಬನ್ನಿ, ಇವತ್ತಿನ ಈ ಎಪಿಸೋಡ್ನಲ್ಲಿ 2017-2018 ಆ ಕರಾಳ ಮತ್ತು ಕ್ರೂರ ರಾಜತಾಂತ್ರಿಕತೆಯ ಪೋಸ್ಟ್ ಮಾರ್ಟಮ್ ಮಾಡೋಣ. ಇಸ್ರೇಲ್ ಭೇಟಿ ಮತ್ತು ಪೆಗಾಸಸ್ ಅನ್ನೋ ಕಣ್ಣಿಗೆ ಕಾಣದ ರಾಕ್ಷಸ. ಜುಲೈ 4, 2017 ಇಸ್ರೇಲ್ಗೆ ಭೇಟಿ ನೀಡಿದ ಭಾರತದ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆಯೊಂದಿಗೆ ನರೇಂದ್ರ ಮೋದಿ ಟೆಲ್ ಅವೀವ್ನಲ್ಲಿ ಲ್ಯಾಂಡ್ ಆದರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೋದಿಯವರನ್ನ ಅಪ್ಪಿಕೊಂಡು ಸ್ವಾಗತಿಸಿದರು. 2 ದೇಶಗಳ ನಡುವೆ ಕೃಷಿ, ತಂತ್ರಜ್ಞಾನ ಮತ್ತು ಮುಖ್ಯವಾಗಿ $2 ಬಿಲಿಯನ್ ಅಂದರೆ ಸುಮಾರು 15,000 ಕೋಟಿ ರೂಪಾಯಿ ಮೌಲ್ಯದ ಭಾರೀ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಬಿತ್ತು. ಈ ಒಪ್ಪಂದಗಳಲ್ಲಿ ಭಾರತಕ್ಕೆ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಬಂದವು ಅಂತ ಮೀಡಿಯಾಗಳು ಹಗಲಿರುಳು ಜಪ ಮಾಡಿದವು. ಆದರೆ ಈ $2 ಬಿಲಿಯನ್ ಡೀಲ್ನ ಪ್ಯಾಕೇಜ್ ಒಳಗೆ ಯಾರಿಗೂ ಹೇಳದೆ ಕೇಳದೆ, ಯಾವುದೇ ಅಧಿಕೃತ ಕಡತದಲ್ಲಿ ಬರೆಯದೆ ಕದ್ದು ಮುಚ್ಚಿ ತಂದ ಒಂದು ಭಯಾನಕ ವಸ್ತುವಿತ್ತು. ಅದೇ ಪೆಗಾಸಸ್. ಇದು ಇಸ್ರೇಲ್ನ NSO ಗ್ರೂಪ್ ತಯಾರಿಸಿದ ಒಂದು ಮಿಲಿಟರಿ ಗ್ರೇಡ್ ಸ್ಪೈವೇರ್. ಇದು ಎಂಥ ಡೇಂಜರ್ ಅಂದರೆ, ನಿಮಗೆ ಯಾವುದೇ ಲಿಂಕ್ ಬರೋದಿಲ್ಲ, ನೀವು ಯಾವುದೇ OTP ಹೇಳಬೇಕಾಗಿಲ್ಲ. ಸುಮ್ಮನೆ ನಿಮ್ಮ ಫೋನ್ಗೆ ಒಂದು ಮಿಸ್ಡ್ ಕಾಲ್ ಬಂದರೆ ಸಾಕು, ನಿಮ್ಮ ಫೋನ್ನ ಕ್ಯಾಮರಾ, ಮೈಕ್ರೋಫೋನ್, ವಾಟ್ಸಪ್, ಮೆಸೇಜ್, ಪಾಸ್ವರ್ಡ್ ಎಲ್ಲವೂ ಅವರ ಕಂಟ್ರೋಲ್ಗೆ ಹೋಗಿಬಿಡುತ್ತೆ. ಈ ಪೆಗಾಸಸ್ ತಂತ್ರಾಂಶವನ್ನು ಕೇವಲ ಭಯೋತ್ಪಾದಕರ ವಿರುದ್ಧ, ರಾಷ್ಟ್ರೀಯ ಭದ್ರತೆಗಾಗಿ ಮಾತ್ರ ಬಳಸಬೇಕು ಅನ್ನೋದು ಇಸ್ರೇಲ್ನ ನಿಯಮ. ಆದರೆ ಭಾರತದಲ್ಲಿ ಏನಾಯಿತು? 2021 ಗ್ಲೋಬಲ್ ಮೀಡಿಯಾಗಳು ಮತ್ತು ನ್ಯೂಯಾರ್ಕ್ ಟೈಮ್ಸ್ ನಡೆಸಿದ ತನಿಖೆಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸತ್ಯ ಹೊರಬಂತು. 2017 ಆ ಇಸ್ರೇಲ್ ಪ್ರವಾಸದಲ್ಲಿ ಭಾರತ ಸರ್ಕಾರ ಪೆಗಾಸಸ್ ಅನ್ನು ಖರೀದಿಸಿತ್ತು ಮತ್ತು ಅದನ್ನು ಯಾರ ಮೇಲೆ ಪ್ರಯೋಗ ಮಾಡಲಾಗಿತ್ತು ಗೊತ್ತಾ? ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಚುನಾವಣಾ ಆಯುಕ್ತರು, ಸರ್ಕಾರದ ತಪ್ಪುಗಳನ್ನು ಪ್ರಶ್ನಿಸುತ್ತಿದ್ದ ಪತ್ರಕರ್ತರು, ವಿರೋಧ ಪಕ್ಷದ ನಾಯಕರು ಮತ್ತು ಭೀಮಾ ಕೋರೆಗಾಂವ್ ಪ್ರಕರಣದ ಸಾಮಾಜಿಕ ಹೋರಾಟಗಾರರ ಫೋನ್ಗಳನ್ನು ಈ ಪೆಗಾಸಸ್ ಮೂಲಕ ಹ್ಯಾಕ್ ಮಾಡಲಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ ಬಾಸ್, ಎಂಥ ನಾಚಿಕೆಗೇಡಿನ ವಿಚಾರ ಇದು. ನಮ್ಮ ದೇಶದ ಪ್ರಧಾನಿಯೊಬ್ಬರು ವಿದೇಶಕ್ಕೆ ಹೋಗಿ 100 ಕೋಟಿ ಜನರ ತೆರಿಗೆ ಹಣವನ್ನು ಕೊಟ್ಟು ಇಸ್ರೇಲ್ನಿಂದ ತಂತ್ರಜ್ಞಾನ ಖರೀದಿಸಿ ಅದರಿಂದ ನಮ್ಮದೇ ದೇಶದ ಪ್ರಜೆಗಳ ಮೇಲೆ, ನಮ್ಮದೇ ದೇಶದ ನ್ಯಾಯಾಧೀಶರ ಮೇಲೆ ಗೂಢಚರ್ಯೆ ನಡೆಸ್ತಾರ. ನಮ್ಮ ಬೆಡ್ರೂಮ್ಗಳ, ನಮ್ಮ ಖಾಸಗಿ ಮಾತುಕತೆಗಳ ಮೇಲೆ ನಿಗಾ ಇಡ್ತಾರ. ಭಾರತದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಈ ಮಟ್ಟಕ್ಕೆ ಬೆತ್ತಲೆ ಮಾಡಿದ ಬೇರೊಂದು ವಿದೇಶಿ ಡೀಲ್ ಇತಿಹಾಸದಲ್ಲಿಯೇ ಇಲ್ಲ ಸ್ನೇಹಿತರೆ. ಸೈನ್ಯದ ಭದ್ರತೆಗಾಗಿ ತರಬೇಕಾದ ಅಸ್ತ್ರ ದೇಶದ ಒಳಗಿನ ವಿರೋಧಿಗಳನ್ನು ಮುಗಿಸಲು ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗಿತ್ತು. ಅದಾನಿ ಡಿಫೆನ್ಸ್ನ ಉದಯ ಮತ್ತು ಇಸ್ರೇಲ್ ಡೀಲ್. ಇಸ್ರೇಲ್ ಭೇಟಿಯ ಲಾಭ ಕೇವಲ ಪೆಗಾಸಸ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ.
ಫ್ರಾನ್ಸ್ನ ಪ್ಯಾರಿಸ್ ಪ್ರವಾಸದ ನಂತರ ರಫೇಲ್ ಡೀಲ್ ಮೂಲಕ ಅನಿಲ್ ಅಂಬಾನಿಗೆ ಡಿಫೆನ್ಸ್ ಕಾಂಟ್ರಾಕ್ಟ್ ಸಿಕ್ಕ ಕಥೆ ನಾವು ಎಪಿಸೋಡ್ 2ರಲ್ಲಿ ನೋಡಿದ್ವು. ಇಸ್ರೇಲ್ ಪ್ರವಾಸದ ನಂತರ ಆ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದು ಗೌತಮ್ ಅದಾನಿ. ಕಲ್ಲಿದ್ದಲು, ಪೋರ್ಟ್, ಪವರ್ ಪ್ಲಾಂಟ್ ಮಾಡ್ತಿದ್ದ ಅದಾನಿ ಗ್ರೂಪ್ ದಿಢೀರನೆ ರಕ್ಷಣಾ ವಲಯಕ್ಕೆ ಡಿಫೆನ್ಸ್ ಸೆಕ್ಟರ್ಗೆ ಕಾಲಿಡುತ್ತೆ. ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅನ್ನೋ ಹೊಸ ಕಂಪನಿ ಶುರುವಾಗುತ್ತೆ. ಇಸ್ರೇಲ್ನ ಪ್ರಮುಖ ರಕ್ಷಣಾ ಕಂಪನಿಯಾದ ಎಲ್ಬಿಟ್ ಸಿಸ್ಟಮ್ಸ್ ಜೊತೆ ಅದಾನಿ ಗ್ರೂಪ್ ಜಾಯಿಂಟ್ ವೆಂಚರ್ ಮಾಡಿಕೊಳ್ಳುತ್ತೆ. ಯಾವುದೇ ಪೂರ್ವಾನುಭವವಿಲ್ಲದಿದ್ರೂ ಇಸ್ರೇಲ್ನ ಹರ್ಮ್ಸ್ 900 ಅನ್ನೋ ಅತ್ಯಾಧುನಿಕ ಮಿಲಿಟರಿ ಡ್ರೋನ್ಗಳನ್ನು ಭಾರತದಲ್ಲಿ ತಯಾರಿಸುವ ಬಹುಕೋಟಿ ರೂಪಾಯಿಗಳ ಕಾಂಟ್ರಾಕ್ಟ್ ಅನ್ನ ಅದಾನಿ ಎಲ್ಬಿಟ್ ಜಾಯಿಂಟ್ ವೆಂಚರ್ ಪಡೆಯುತ್ತೆ. ಹೈದರಾಬಾದ್ನಲ್ಲಿ ಫ್ಯಾಕ್ಟರಿ ತಲೆ ಎತ್ತುತ್ತೆ. ಕೇವಲ ಡ್ರೋನ್ಗಳಷ್ಟೇ ಅಲ್ಲ ಸ್ನೇಹಿತರೆ, ಮುಂದೆ ಇಸ್ರೇಲ್ನ ಬಂದರುಗಳನ್ನೇ ಖರೀದಿಸುವ ಮಟ್ಟಕ್ಕೆ ಈ ದೋಸ್ತಿ ಬೆಳೆಯುತ್ತೆ. ಅಂದರೆ ಭಾರತದ ವಿದೇಶಾಂಗ ನೀತಿಯ ಪ್ರತಿಯೊಂದು ನಡೆಯಲ್ಲೂ, ಪ್ರತಿಯೊಂದು ಪ್ರವಾಸದಲ್ಲೂ ಈ ಕಾರ್ಪೊರೇಟ್ ಕುಬೇರರಿಗೆ ಒಂದು ಹೊಸ ರತ್ನಗಂಬಳಿ ಕಾಯುತ್ತಲೇ ಇತ್ತು. ದೇಶದ ಒಳಗಿನ ದುರಂತ, ಗಬ್ಬರ್ ಸಿಂಗ್ ಟ್ಯಾಕ್ಸ್, GST. ಈಗ ಮತ್ತೆ ನಮ್ಮ ದೇಶದ ವಾಸ್ತವಕ್ಕೆ ಬರೋಣ. ಜುಲೈ 2017 ಇಸ್ರೇಲ್ನಲ್ಲಿ 15,000 ಕೋಟಿ ರೂಪಾಯಿಗಳ ರಕ್ಷಣಾ ಡೀಲ್ ಆಗ್ತಿದ್ರೆ, ಇಲ್ಲಿ ಭಾರತದ ಒಳಗೆ ದಿನಸಿ ಅಂಗಡಿಯವನು, ಬಟ್ಟೆ ವ್ಯಾಪಾರಿ, ಆಟೋಮೊಬೈಲ್ ಪಾರ್ಟ್ಸ್ ಮಾಡುವವನು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. ಮಧ್ಯರಾತ್ರಿ ಸಂಸತ್ನಲ್ಲಿ GST ತಂದಾಗ ಒಂದು ದೇಶ ಒಂದು ತೆರಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಭಾರಿ ಬಿಲ್ಡಪ್ ಕೊಡಲಾಗಿತ್ತು. ಆದರೆ ಜಾರಿಗೆ ಬಂದದ್ದು ಕನಿಷ್ಠ 5 ವಿಭಿನ್ನ ತೆರಿಗೆ ಸ್ಲ್ಯಾಬ್ಗಳು: 0%, 5%, 12%, 18% ಆ್ಯಂಡ್ 28%. ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಅಂತ ಆರ್ಥಿಕ ತಜ್ಞರಿಗೆ ಗೊತ್ತಾಗ್ತಿರಲಿಲ್ಲ. ಇನ್ನು ಹಳ್ಳಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದ ನಿಮ್ಮ ಸಾಮಾನ್ಯ ವ್ಯಾಪಾರಿಗೆ ಹೇಗೆ ಅರ್ಥವಾಗಬೇಕು ಸ್ನೇಹಿತರೆ? ನೋಟು ರದ್ದತಿಯಿಂದ ಬಂಡವಾಳ ಕಳ್ಕೊಂಡಿದ್ದ ಸಣ್ಣ ಕೈಗಾರಿಕೆಗಳಿಗೆ ಅಂದರೆ MSMEಸ್ಗೆ GST ಅಕ್ಷರಶಃ ಶವದ ಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆಯಾಗಿತ್ತು. ಗುಜರಾತ್ನ ಸೂರತ್ ಟೆಕ್ಸ್ಟೈಲ್ಸ್ ಮಾರುಕಟ್ಟೆ, ತಮಿಳುನಾಡಿನ ತಿರುಪುರ್ ಗಾರ್ಮೆಂಟ್ಸ್, ಕರ್ನಾಟಕದ ಪೀಣ್ಯ ಕೈಗಾರಿಕಾ ಪ್ರದೇಶ, ಎಲ್ಲೆಡೆ ಆಹಾಕಾರ ಶುರುವಾಯಿತು. ತಿಂಗಳಿಗೆ 3 ಬಾರಿ GST ರಿಟರ್ನ್ಸ್ ಫೈಲ್ ಮಾಡಬೇಕಿತ್ತು. ಸರ್ವರ್ ಯಾವತ್ತೂ ಕೆಲಸ ಮಾಡ್ತಿರಲಿಲ್ಲ. ಟ್ಯಾಕ್ಸ್ ಕಟ್ಟುವ ಬದಲು ಆನ್ಲೈನ್ ಪೋರ್ಟಲ್ ಮುಂದೆ ಕಾಯೋದೇ ವ್ಯಾಪಾರಿಗಳ ಕಾಯಕವಾಯಿತು. ವ್ಯಾಪಾರದಲ್ಲಿ ಬರುವ ಲಾಭಕ್ಕಿಂತ ಲೆಕ್ಕ ಬರೆಯುವ CA ಅಂದರೆ ಚಾರ್ಟೆಡ್ ಅಕೌಂಟೆಂಟ್ಗಳಿಗೆ ಕೊಡುವ ಫೀಸ್ ಹೆಚ್ಚಾಗೋಯಿತು. ಈ GSTಯ ಅತ್ಯಂತ ಕ್ರೂರ ಮುಖ ಯಾವುದು ಗೊತ್ತಾ? ಕಾರ್ಪೊರೇಟ್ ಪರವಾದ ನಿಯಮ. ಒಂದು ದೊಡ್ಡ AC ರೆಸ್ಟೋರೆಂಟ್ನಲ್ಲಿ ತಿಂದರೆ ಅಥವಾ 5 ಸ್ಟಾರ್ ಹೋಟೆಲ್ನಲ್ಲಿ ತಿಂದರೆ ಟ್ಯಾಕ್ಸ್ ಕಡಿಮೆ. ಆದರೆ ಸಾಮಾನ್ಯ ಮಕ್ಕಳ ಡ್ರಾಯಿಂಗ್ ಪುಸ್ತಕ, ಪೆನ್ಸಿಲ್, ಚಪ್ಪಲಿ, ಇನ್ಶೂರೆನ್ಸ್ ಪ್ರೀಮಿಯಂ, ಮೆಡಿಕಲ್ ಎಕ್ವಿಪ್ಮೆಂಟ್ಗಳ ಮೇಲೆ 18%ರಿಂದ 28% ವರೆಗೆ ಟ್ಯಾಕ್ಸ್ ಹಾಕಲಾಯಿತು. ಮಕ್ಕಳು ಕುಡಿಯುವ ಹಾಲಿನ ಮೇಲೆ, ಮೊಸರಿನ ಮೇಲೆ, ಅಕ್ಕಿಯ ಮೇಲೂ ಟ್ಯಾಕ್ಸ್ ಬಿಡಲಿಲ್ಲ. ಇದನ್ನೇ ವಿರೋಧ ಪಕ್ಷಗಳು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೆದಿತ್ತು. ಲಕ್ಷಾಂತರ ಸಣ್ಣ ವ್ಯಾಪಾರಿಗಳು ಕಂಪ್ಲೇನ್ಸ್ ನಿಯಮ ಪಾಲನೆ ಮಾಡಲಾಗದೆ ತಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂಗಡಿ ಮುಚ್ಚಿದ್ರು. ನಿರುದ್ಯೋಗ ದರ ದಶಕದ ಗರಿಷ್ಠ ಮಟ್ಟಕ್ಕೆ ಏರಿತು. ವಿಶ್ಲೇಷಿಸಿ ನೋಡಿ ಸ್ನೇಹಿತರೆ, ಈ ದೇಶದ ವ್ಯವಸ್ಥೆ ಯಾರ ಪರವಾಗಿ ಕೆಲಸ ಮಾಡ್ತಿತ್ತು? ಒಂದು ಕಡೆ ಎಲ್ಲಿಯೋ ಇರುವ ಇಸ್ರೇಲ್ಗೆ ಹೋಗಿ ಕೋಟಿ ಕೋಟಿ ಸುರಿದು ಪೆಗಾಸಸ್ ಸಾಫ್ಟ್ವೇರ್ ತಂದು ವಿರೋಧಿಗಳ ಫೋನ್ ಹ್ಯಾಕ್ ಮಾಡುವಷ್ಟು ಚಾಣಾಕ್ಷತೆ, ದಕ್ಷತೆ ನಮ್ಮ ಸರ್ಕಾರದ ಬಳಿ ಇತ್ತು. ಅದೇ ಸಮಯದಲ್ಲಿ ಆಪ್ತ ಉದ್ಯಮಿಗಳಿಗೆ ಇಸ್ರೇಲ್ನ ಕಂಪನಿಗಳ ಜೊತೆ ಜಾಯಿಂಟ್ ವೆಂಚರ್ ಮಾಡಿಸುವ ಕೌಶಲ್ಯವೂ ಇತ್ತು. ಆದರೆ ಇದೇ ಸರ್ಕಾರಕ್ಕೆ ದೇಶದ ಕೋಟ್ಯಂತರ ಸಣ್ಣ ವ್ಯಾಪಾರಿಗಳಿಗೆ ಅರ್ಥವಾಗುವಂತಹ ಸುಲಭವಾದ ಒಂದೇ ಥರದ GST ಪೋರ್ಟಲ್ ಅನ್ನು ಸರಿಯಾಗಿ ವಿನ್ಯಾಸ ಮಾಡಲು ಸಾಧ್ಯವಾಗಲಿಲ್ಲ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ GSTಯಿಂದ ನಷ್ಟವಾಗಲೇ ಇಲ್ಲ, ಬದಲಿಗೆ ಲಾಭವೇ ಆಯಿತು. ಅವರ ಬಳಿ ದೊಡ್ಡ ದೊಡ್ಡ ಅಕೌಂಟಿಂಗ್ ಟೀಮ್ ಇತ್ತು. ಅವರು ಸುಲಭವಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ಪಡೆದರು. ಆದರೆ GST ಅಪ್ಪಳಿಸಿದ್ದು ಯಾರಿಗೆ? ಅಸಂಘಟಿತ ವಲಯವನ್ನು ನಾಶ ಮಾಡಿ ಇಡೀ ಮಾರುಕಟ್ಟೆಯನ್ನು ರಿಲಯನ್ಸ್, ಟಾಟಾ, ಅದಾನಿ, ವಾಲ್ಮಾರ್ಟ್ನಂತಹ ಬೃಹತ್ ಕಾರ್ಪೊರೇಟ್ ಮಾಲ್ಗಳ ಕಡೆಗೆ ಶಿಫ್ಟ್ ಮಾಡುವ ವ್ಯವಸ್ಥಿತ ಸಂಚು ಇದಾಗಿತ್ತು ಸ್ನೇಹಿತರೆ. ದೇಶದ ಜನ 18%, 28% GST ಕಟ್ಟಿ ಬೆನ್ನು ಮೂಳೆ ಮುರ್ಕೊಂಡ್ರೆ, ಸರ್ಕಾರ ಮಾತ್ರ ನಮ್ಮ GST ಕಲೆಕ್ಷನ್ 1,00,000 ಕೋಟಿ ದಾಟಿದೆ ಅಂತ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ತಿತ್ತು.
ಆ ದುಡ್ಡೆಲ್ಲ ಎಲ್ಲಿ ಹೋಯಿತು? ಕೋವಿಡ್ ಟೈಮ್ನಲ್ಲಿ ಆಕ್ಸಿಜನ್ ಕೊಡಲು ಆ ದುಡ್ಡು ಬರಲಿಲ್ಲ. ಬದಲಿಗೆ ಅದಾನಿ ಅಂಬಾನಿ ಕಂಪನಿಗಳ ಸಾವಿರಾರು ಕೋಟಿ ರೂಪಾಯಿಗಳ ಸಾಲ ಮನ್ನಾ, ಹೇರ್ ಕಟ್, ರೈಟ್ ಆಫ್ಸ್ ಮಾಡಲು ಬ್ಯಾಂಕ್ಗಳಿಗೆ ಸಹಾಯವಾಯಿತು. ಬಾಸ್, ಇದು 2017, 2018 ಕಹಿ ಸತ್ಯ. ವಿದೇಶಾಂಗ ನೀತಿ ಕೇವಲ ಫೋಟೋ ಆ್ಯಪ್ಗಳಿಗೆ, $1 ಬಿಲಿಯನ್ ಡಿಫೆನ್ಸ್ ಡೀಲ್ಗಳಿಗೆ ಮತ್ತು ನಮ್ಮದೇ ಜನರ ಮೇಲೆ ಗೂಢಚರ್ಯೆ ಮಾಡಲು ಸೀಮಿತವಾಗಿದೆ. ದೇಶದ ಒಳಗೆ ಟ್ಯಾಕ್ಸ್ ಹೆಸರಿನಲ್ಲಿ ವ್ಯಾಪಾರಿಗಳ ರಕ್ತ ಹೀರುವ ಕೆಲಸ ನಿರಂತರವಾಗಿ ನಡೀತಿತ್ತು. ಸ್ನೇಹಿತರೆ, ಮುಂದಿನ ಎಪಿಸೋಡ್ ಇದಕ್ಕಿಂತ ಭೀಕರವಾದ ಆರ್ಥಿಕ ಲೂಟಿಯ ಕಥೆ. 2018, 2019 ಪ್ರಧಾನಿ ಆಫ್ರಿಕಾ ಮತ್ತು ಚೀನಾ ಪ್ರವಾಸಗಳಲ್ಲಿದ್ದಾಗ ಭಾರತದ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಪಂಗನಾಮ ಹಾಕಿದ ನೀರವ್ ಮೋದಿ, ಮೆಹುಲ್ ಚೋಕ್ಸಿ, ವಿಜಯ್ ಮಲ್ಯ ಯಾವುದೇ ಅಡ್ಡಿ ಇಲ್ಲದೆ ವಿದೇಶಕ್ಕೆ ಪರಾರಿಯಾಗ್ತಾರೆ. ವಿಮಾನ ನಿಲ್ದಾಣದ ಭದ್ರತೆ, ತನಿಖಾ ಸಂಸ್ಥೆಗಳು ಕಣ್ಮುಚ್ಚಿ ಕುಳಿತಿರ್ತವ. ಇದೇ ಸಮಯದಲ್ಲಿ ಅದಾನಿಯವರ ಕಣ್ಣು ಆಫ್ರಿಕಾದ ಗಣಿಗಳ ಮೇಲೆ ಬೀಳುತ್ತೆ. ಏನದು ಸಾವಿರಾರು ಕೋಟಿಗಳ ಮಹಾಮೋಸ? ಕಾಯ್ತಾ ಇರಿ, ಇದು ಎಪಿಸೋಡ್ 5, ವಿಶ್ವ ಸಂಚಾರ ವಾಸ್ತವದ ವಿಚಾರ. ಅಲ್ಲಿಯವರೆಗೂ ಈ ಸರಣಿಯ ಎಪಿಸೋಡ್ಗಳನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ತಾ ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.